ನಮಸ್ಕಾರ, ಶುಭ ಮುಂಜಾನೆ. ನಾನು ಅವಿನಾಶ್ ಶಿವಣ್ಣ. ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಮುಂದೂಡಿಕೆಯಾಗಿದೆ. ರಾಹುಲ್ ಗಾಂಧಿ ಜೊತೆ ಸಭೆ ದಿಢೀರ್ ಅಂತ ರದ್ದಾಗಿದೆ. ಈಗಾಗಲೇ ದೆಹಲಿ ತಲುಪಿರುವಂತಹ ಡಿಸಿಎಂ ಪರಮೇಶ್ವರ್ ಅವರು ಕೂಡ ಈಗ ಅಲ್ಲಿ ಸಭೆ ಮೊಟಕಾಗಿರೋದನ್ನ ಅವರು ಕೂಡ ಕಂಡಿದ್ದಾರೆ. ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆಯನ್ನ ಮುಂದೂಡಲಾಗಿದೆ. ರಾಹುಲ್ ಗಾಂಧಿ ಅವರ ಜೊತೆ ಸಭೆ ಇತ್ತು, ಅದನ್ನ ದಿಢೀರ್ ಅಂತ ಕ್ಯಾನ್ಸಲ್ ಮಾಡಲಾಗಿರೋದು. ಒಂದ್ ಕಡೆ ಡಿಸಿಎಂ ಪರಮೇಶ್ವರ್ ಅವರು ಈಗಾಗಲೇ ದೆಹಲಿಯನ್ನ ತಲುಪಿದ್ದಾರೆ. ಚುನಾವಣಾ ಸಮಿತಿ ಸಭೆ ಆಗಬೇಕಾಗಿತ್ತು ಒಂದು ಪ್ಲಾನ್ ಪ್ರಕಾರ, ಆದ್ರೆ ಈಗ ಆ ಒಂದು ಸಭೆಯನ್ನ ಮುಂದೂಡಲಾಗಿದೆ. ಸಿದ್ದರಾಮಯ್ಯನವರು ಕೂಡ ಹೋಗಬೇಕಾಗಿತ್ತು ದೆಹಲಿಗೆ, ಹಾಗಾಗಿ ಈಗ ಚುನಾವಣಾ ಸಮಿತಿ ಸಭೆ ಮುಂದೂಡಿರೋದ್ರಿಂದ ಪ್ರವಾಸವನ್ನ ಮೊಟಕುಗೊಳಿಸಿದ್ದಾರೆ ಸಿದ್ದರಾಮಯ್ಯನವರು. ಸಭೆ ಹಿನ್ನೆಲೆ ದೆಹಲಿಗೆ ತೆರಳಬೇಕಿತ್ತು ಮಾಜಿ ಸಿಎಂ, ಆದ್ರೆ ಆ ಒಂದು ಪ್ಲಾನ್ ಈಗ ಕ್ಯಾನ್ಸಲ್ ಆಗಿದೆ. ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಈಗ ಆಲ್ರೆಡಿ ದೆಹಲಿಯಲ್ಲಿದ್ದಾರೆ. ಹಿಂದೆ ಘೋಷಣೆ ಆಗಬೇಕಾಗಿತ್ತು ಕಾಂಗ್ರೆಸ್ನ ಫೈನಲ್ ಲಿಸ್ಟ್, ಆದ್ರೆ ಕಾರಣಾಂತರಗಳಿಂದ ಸಭೆಯನ್ನ ಮುಂದೂಡಲಾಗಿದೆ. ಅಭ್ಯರ್ಥಿ ಆಯ್ಕೆ ಕೂಡ ಈಗ ಮುಂದಕ್ಕೆ ಹೋಗಿದೆ. ಮಾರ್ಚ್ 19ಕ್ಕೆ ಮುಂದೂಡಿಕೆ ಆಗಿರುವಂತಹ ಸಭೆ, ಆವತ್ತು ಕಾಂಗ್ರೆಸ್ನ ಲಿಸ್ಟ್ ಕೂಡ ಬಿಡುಗಡೆ ಆಗುತ್ತೆ. ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಹಿಂದೆ ಘೋಷಣೆ ಆಗಬೇಕಾಗಿತ್ತು ಕಾಂಗ್ರೆಸ್ನ ಲಿಸ್ಟ್, ಆದ್ರೆ ಕಾರಣಾಂತರಗಳಿಂದ ಈಗ ಚುನಾವಣಾ ಸಮಿತಿಯ ಸಭೆಯನ್ನ ಮುಂದೂಡಲಾಗಿದೆ. ಒಂದ್ ಕಡೆ ಡಿಸಿಎಂ ಪರಮೇಶ್ವರ್ ಅವರು ಚುನಾವಣಾ ಸಮಿತಿಯ ಸಭೆ ಇರುತ್ತೆ ಅಂತ ಆಲ್ರೆಡಿ ದೆಹಲಿ ರೀಚ್ ಆಗಿದ್ದಾರೆ. ಆದ್ರೆ ಮಾರ್ಚ್ 19ಕ್ಕೆ ಫೈನಲ್ ಲಿಸ್ಟ್ ರಿಲೀಸ್ ಆಗುವಂತ ನಿರೀಕ್ಷೆ ಇದೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಕೂಡ ಅವರ ನೇತೃತ್ವದಲ್ಲಿ ಚುನಾವಣಾ ಸಮಿತಿಯ ಸಭೆ ನಡೀಬೇಕಾಗಿತ್ತು. ಆದ್ರೆ ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಮಾರ್ಚ್ 19ಕ್ಕೆ ಕಾಂಗ್ರೆಸ್ನ ಅಂತಿಮ ಲಿಸ್ಟ್ ಈಗ ರಿಲೀಸ್ ಆಗುತ್ತೆ ಅಂತ. ಯಾಕಂದ್ರೆ ಇನ್ನೂ ಕೂಡ ಅಭ್ಯರ್ಥಿಗಳ ಒಂದು ಆಯ್ಕೆ ವಿಚಾರದಲ್ಲಿ ಗೊಂದಲ ಇರೋ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಮಾರ್ಚ್ 19ಕ್ಕೆ ಈಗ ಪೋಸ್ಟ್ಪೋನ್ ಆಗಿರಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಕಲಬುರಗಿಯಲ್ಲಿ ಕಮಲ ಪಡೆಗೆ ಬಿಗ್ ಶಾಕ್. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಹೊಡೆತ. ಮಾಜಿ ರಾಜ್ಯಸಭಾ ಸದಸ್ಯ ಕೆಬಿ ಶಾಣಪ್ಪ ಗರಂ ಆಗಿದ್ದಾರೆ. ಇದೀಗ ಬಿಜೆಪಿಯಲ್ಲೂ ಕೂಡ ಒಳಾಂತರಗಳು ಅಂದ್ರೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಉಮೇಶ್ ಜಾಧವ್ ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಂತ ಈಗಾಗಲೇ ಆಲ್ಮೋಸ್ಟ್ ಈಗ ಬಿಂಬಿತರಾಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ರಾಜ್ಯಸಭಾ ಸದಸ್ಯ ಕೆಬಿ ಶಾಣಪ್ಪ ಲೋಕಸಭೆ ವಿಚಾರದಲ್ಲಿ ಈಗ ಗರಂ ಆಗಿರೋದು. ಬಿಜೆಪಿಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ, ಎಲ್ಲರೂ ಕೂಡ ಒಂದು ರೀತಿಯಾಗಿ ಡಿಕ್ಟೇಟರ್ಗಳ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ಬಿಜೆಪಿಯ ನಾಯಕರ ಕಾರ್ಯವೈಖರಿಗೆ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಜಾಧವ್ ಅವರನ್ನ ಏಕಾಏಕಿ ಕರೆತಂದು ಟಿಕೆಟ್ ಕೊಡ್ತಿರೋದಕ್ಕೆ ಆಕ್ರೋಶ. ಹಿರಿಯ ದಲಿತ ನಾಯಕ ಕೆಬಿ ಶಾಣಪ್ಪ ಅವರ ಅಸಮಾಧಾನ ಇದು. ಇದಕ್ಕಿದ್ದ ಹಾಗೆ ಕಾಂಗ್ರೆಸ್ನಿಂದ ಸೆಳೆದು ತಂದಲ್ಲಿ ಟಿಕೆಟ್ ಕೊಡೋದಾದ್ರೆ ನಾವೆಲ್ಲ ಯಾಕಿರೋದು ಅಂದ್ರೆ ಕಷ್ಟಪಟ್ಟು ದುಡಿಯುವಂತವರ ಕತೆ ಏನು? ಹೊರಗಿನವರಿಗೆ ಬಂದು ನೀವು ಅವಕಾಶವನ್ನ ಕೊಟ್ರೆ ವರ್ಷಗಳಿಂದ ದಶಕಗಳಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ಕಥೆ ಏನು? ಮೋದಿ, ಅಮಿತ್ ಶಾ, ಬಿಎಸ್ವೈ ಅವರಿಂದ ಡಿಕ್ಟೇಟರ್ ರೀತಿಯಾದಂತಹ ವರ್ತನೆ. ವಾಜಪೇಯಿ ಅವರ ನಿಧನದ ಬಳಿಕ ಬಿಜೆಪಿಗೆ ಲಂಗು ಲಗಾಮಿಲ್ಲ, ಆ ರೀತಿಯಾದಂತಹ ಒಂದು ಸ್ಥಿತಿ ಇದೆ. ಖರ್ಗೆ ಅವ್ರನ್ನ ಸೋಲಿಸೋಕೆ ಜನರನ್ನ ಮೊದಲಿಗೆ ವಿಶ್ವಾಸಕ್ಕೆ ತಗೋಬೇಕು, ಆದ್ರೆ ಪಕ್ಷಾಂತರಿಗಳಿಗೆ ಮಣೆ ಹಾಕ್ತಿದ್ದಾರೆ ಎನ್ನುವ ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ, ಆರೋಪವನ್ನ ಹೊರಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ತಟಸ್ಥವಾಗಿರಲು ನಿರ್ಧಾರ, ಇದು ಸಾಮಾನ್ಯವಾಗಿ ನಡೆಯುವಂಥದ್ದು. ಬೇರೆ ಪಕ್ಷದವ್ರನ್ನ ಕರ್ಕೊಂಡ್ಬಂದು ಟಿಕೆಟ್ ಕೊಟ್ಟಾಗ ಅಲ್ಲಿ ಆಬ್ವಿಯಸ್ಲಿ ಅಲ್ಲಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದಂಥವ್ರಿಗೆ, ಬಿಜೆಪಿಗೋಸ್ಕರ ಬೆವರು ಸುರಿದಂಥವ್ರಿಗೆ ನೋವಾಗೋದಂತೂ ಸಹಜ. ಉಮೇಶ್ ಜಾಧವ್ ಕೇಸ್ನಲ್ಲೂ ಕೂಡ ಅದೇ ಆಗಿದೆ. ಏಕಾಏಕಿ ಸಮಯದ ಒಂದು ಅವಕಾಶವಾದಿಗಳಾದ ಬಿಜೆಪಿಯ ನಾಯಕರುಗಳು ಅಂತ ಈಗ ಶಾಣಪ್ಪ ಅವರಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೈತ್ರಿ ಪಕ್ಷಗಳ ನಡುವೆ ಶುರುವಾಗಿದೆ ರಿಯಲ್ ವಾರ್. ಮಂಡ್ಯದಲ್ಲಿ ಸುಮಲತಾಗೆ ಪರೋಕ್ಷ ಬೆಂಬಲಕ್ಕೆ ಕಿಡಿಕಾರಿರುವಂತದ್ದು. ಸಚಿವ ಸಾರಾ ಮಹೇಶ್ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ಪಕ್ಷದಲ್ಲಿ ಅಲ್ಲಿ ಇಲ್ಲಿ ಕೆಲವೊಂದು ಹೇಳಿಕೆಗಳು ನೀವು ನೋಡಿದ್ರೆ ಒಂದಷ್ಟು ವಾಕ್ಸಮರಗಳಾಗ್ತಾ ಇತ್ತು. ಆದ್ರೆ ಈಗ ನೇರವಾಗಿ ಓಪನ್ ವೇದಿಕೆಯಲ್ಲೇ ಈಗ ಎಚ್ಚರಿಕೆ ಕೊಡುವ ಮಟ್ಟಕ್ಕೆ ಅದು ಬೆಳೆದು ನಿಂತಿದೆ. ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಸಾರಾ ಮಹೇಶ್. ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರು, ಲೋಕಲ್ ಲೀಡರ್ಗಳು ಸಪೋರ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಮೈತ್ರಿ ಪಕ್ಷದಲ್ಲಿ ಈಗ ಶುರುವಾಗ್ತಿದೆ ಮಾತಿನ ವಾರ್, ಜೋರಾಗ್ತಾ ಇದೆ. ಅದರಲ್ಲೂ ಸಚಿವರೇ ಈಗ ನೇರವಾಗಿ ಉತ್ತರವನ್ನ ಅಥವಾ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಮಂಡ್ಯದಲ್ಲಿ ನಮ್ಗೊಂದ್ ವೇಳೆ ಕೈ ಕೊಟ್ರೆ ಮೈಸೂರನ್ನ ಮರೆತು ಬಿಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ಸಚಿವ ಸಾರಾ ಮಹೇಶ್ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಹಿರಂಗ ಸಮಾವೇಶದಲ್ಲೇ ಕಾಂಗ್ರೆಸ್ಗೆ ಮಹೇಶ್ ಎಚ್ಚರಿಕೆಯನ್ನ ಕೊಟ್ಟಿರೋದು. ದೇಶಕ್ಕೆ ನಾವು ಎಚ್ಡಿಕೆ ಮೂಲಕ ಸಂದೇಶವನ್ನ ನೀಡಿದ್ದೇವೆ. ಮಂಡ್ಯದಲ್ಲಿ ನಮ್ಮನ್ನ ಒಮ್ಮೆ ತಬ್ಬಿಕೊಂಡ್ರೆ ಸಾಕು, ಮೈಸೂರಲ್ಲಿ ನಿಮ್ಮನ್ನು 5 ಬಾರಿ ತಬ್ಬಿಕೊಳ್ತೇವೆ ಅಂತ ಸಾರಾ ಮಹೇಶ್ ಒಂದು ರೀತಿಯಾಗಿ ಮಂಡ್ಯದಲ್ಲಿ ನೀವೇನಾದ್ರೂ ಒಳ ಇಟ್ಕೊಟ್ರೆ ಮೈಸೂರಲ್ಲಿ ನೀವು ಅದನ್ನ ಅನುಭವಿಸ್ತೀರಿ ಅನ್ನೋ ರೀತಿಯಾಗಿ ಅಲ್ಲಿ ನೇರವಾಗಿ ಒಂದು ಟಾಂಗ್ ಅನ್ನ ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಸಚಿವ ಸಾರಾ ಮಹೇಶ್ ಅವರು ಈಗ ಎಚ್ಚರಿಕೆ ಕೊಟ್ಟಿರೋದು. ದೇಶಕ್ಕೆ ನಾವು ಎಚ್ಡಿಕೆ ಮೂಲಕ ಸಂದೇಶವನ್ನ ಕೊಟ್ಟಿದ್ದೇವೆ, ನೀವು ನಮ್ಮನ್ನ ಒಮ್ಮೆ ಮಂಡ್ಯದಲ್ಲಿ ತಪ್ಪಿಕೊಂಡ್ರೆ ಸಾಕು, ನಾವು ಮೈಸೂರಲ್ಲಿ 5 ಬಾರಿ ತಪ್ಪಿಕೊಳ್ತೀವಿ ಅಂತ
ಆ ಮೂಲಕ ಬಿಜೆಪಿ ಅವರು ಇದನ್ನೆಲ್ಲ ನೋಡಿ ನಿಜಕ್ಕೂ ಒಂದ್ ರೀತಿಯಾಗಿ ಸ್ಮೈಲ್ ಅವ್ರ ಮುಖದಲ್ಲಿ ಬಂದಿರಬಹುದು ಅಂತ. ಇವರವರೇ ಸೋಲ್ಸ್ಕೊಳ್ತಾರೆ, ನಾವೇನ್ ಸೋಲ್ಸೋದೇ ಬೇಡ ಮೈತ್ರಿ ನಾಯಕರನ್ನ ಅಂತ. ಆ ರೀತಿಯಾದಂತಹ ಪರಿಸ್ಥಿತಿ ಇದೆ. ಇದು ಸಾರಾ ಮಹೇಶ್ ಅವರ ನೇರ ಎಚ್ಚರಿಕೆ. ಮಾನ್ಯ ಕಾಂಗ್ರೆಸ್ ಸ್ನೇಹಿತರೆ, ವಿಧಾನಸಭೆಯ ಚುನಾವಣೆಯಲ್ಲಿ ನಮ್ಮ ಅಂತರ ಇದ್ದೇ ಇರ್ತದೆ. ಆದರೆ ಈ ಲೋಕಸಭೆಯಲ್ಲಿ ನಾವಿಬ್ರು ಮೈತ್ರಿಯ ಸರ್ಕಾರವನ್ನು ಮಾಡಿದ್ದೀವಿ. ಮೈತ್ರಿಯ ಒಂದು ಇಡೀ ದೇಶಕ್ಕೆ ಕುಮಾರಣ್ಣರವರು ಕೊಟ್ಟ ಸಂದೇಶ ತಲುಪಬೇಕು ಅಂತ ಹೇಳಿದ್ರೆ ಮಂಡ್ಯ ಲೋಕಸಭೆಯಿಂದ ಪ್ರಾರಂಭ ಆಗಬೇಕು. ನೀವು ಮಂಡ್ಯ ಲೋಕಸಭೆಯಲ್ಲಿ ಹೇಗೆ ನಮ್ಮನ್ನು ನಡೆಸ್ಕೊತೀರಿ, ಅದು ನಿಮ್ಮ ಮೈಸೂರಿನ ಲೋಕಸಭೆಯಲ್ಲಿ ಪ್ರತಿಧ್ವನಿಸುತ್ತೆ ಎನ್ನುವಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ನಮ್ಮನ್ನು ತಪ್ಪಿಕೊಂಡ್ರೆ, ನೀವು ನಮ್ಮನ್ನ ಮಂಡ್ಯ ಲೋಕಸಭೆಯಲ್ಲಿ ತಪ್ಪಿಕೊಂಡ್ರೆ ನಿಮ್ಮನ್ನ ಮೈಸೂರು ಲೋಕಸಭೆಯಲ್ಲಿ 5 ಸಾರಿ ತಪ್ಪಿಕೊತೀವಿ. ಇದು ನಿಮಗೆ ಜ್ಞಾಪಕ ಇರಲಿ. ಇನ್ನು ಸುಮಲತಾ ಹಾಗೂ ಎಸ್ಎಂ ಕೃಷ್ಣ ವಿರುದ್ಧ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಅಂಬರೀಷ್ ಹೆಸರಲ್ಲಿ ಯಾರೂ ಕೂಡ ರಾಜಕೀಯ ಮಾಡಬಾರದು, ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರವೇ ರಾಜಕೀಯ ನಡೀಬೇಕು ಅಂತ ಪರೋಕ್ಷವಾಗಿ ಸಿಎಂ ಕುಮಾರಸ್ವಾಮಿಗೆ ಮೊನ್ನೆ ಸುಮಲತಾ ಟಾಂಗ್ ಕೊಟ್ಟಿದ್ರು. ಇನ್ನು ಎಸ್ಎಂ ಕೃಷ್ಣ ಕೂಡ ವಂಶ ಪಾರಂಪರ್ಯ ರಾಜಕೀಯದ ಬಗ್ಗೆ ಮಾತನಾಡಿ ಗೌಡ್ರ ಫ್ಯಾಮಿಲಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ಬಗ್ಗೆ ಸರಣಿ ಟ್ವೀಟ್ಗಳನ್ನ ಮಾಡಿರುವಂತಹ ಸಿಎಂ ಕುಮಾರಸ್ವಾಮಿ ಇಬ್ಬರಿಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ರೈತರ ಉತ್ತಾರಕ್ಕೆ ನಿಮ್ಮ ಸಲಹೆ ತುಂಬಾ ಮುಖ್ಯ, ಯಾಕಂದ್ರೆ ನೀವು ಸ್ವಘೋಷಿತ ಮಣ್ಣಿನ ಮಕ್ಕಳಲ್ವೇ ಅಂತ ಸುಮಲತಾಗೆ ಟಾಂಗ್ ನೀಡಿದ್ದಾರೆ. ಇನ್ನು ಸಾಕಷ್ಟು ಅಧಿಕಾರ ಅನುಭವಿಸಿ ಬಿಜೆಪಿಗೆ ಹೋದ್ರಿ ಅಂತ ಎಸ್ಎಂಕೆ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಅಂಬರೀಷ್ ಅವರ ಹೆಸರನ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳೇಬೇಕಾಗಿದೆ ಅನ್ನೋ ಒಂದು ಪರಿಸ್ಥಿತಿ ಕಾಣ್ತಾ ಇದೆ ನನಗೆ ಮಂಡ್ಯದಲ್ಲಿ. ಅಂದರೆ ನಾನೇನು ಹೇಳ್ತೀನಿ ಅಂದರೆ, ಯಾರೇ ಆಗಲಿ ಇಶ್ಯೂಸು ಟಾಪಿಕ್ಸ್ ಇಟ್ಕೊಂಡು ಮುಂದೆ ಹೋಗೋದು ಒಳ್ಳೇದು ಜನಕ್ಕೆ. ಈಗ ಜನಕ್ಕೆ ನಾವೇನು ಮಾಡ್ತಿದ್ವಿ, ಏನು ಮಾಡಿದ್ವಿ ಅನ್ನೋದನ್ನು ಹೇಳ್ಕೊಂಡು ಮುಂದೆ ಹೋದರೆ ಓಕೆ. ಪದೇ ಪದೇ ಅಂಬರೀಷ್ ಅವರ ಹೆಸರನ್ನೋ ನನ್ನ ಹೆಸರನ್ನೋ ತರದೇ ಇರೋದು ಒಳ್ಳೆಯದು ಅಂತ ಈಗ ಅಂಬರೀಷ್ ಈಗಾಗಲೇ ಈ ವಂಶ ಪಾರಂಪರಿಕವಾದ ಕುಟುಂಬ ರಾಜಕೀಯವನ್ನ ನಾನು ಬಹಳ ತೀವ್ರವಾಗಿ ವಿರೋಧಿಸಿದ್ದೇನೆ. ಇದರ ಬಗ್ಗೆ 4-6 ಬಾರಿ ಮಾತಾಡಿದ್ದೇನೆ. ಈಗ ಇನ್ನು ಚುನಾವಣೆ ಘೋಷಣೆ ಹಾಕಿ ಮತದಾನ ಮುಗಿಯೋ ತನಕ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ. ರಾಜಕೀಯ ನಾಯಕರ ಚಲನವಲನದ ಬಗ್ಗೆ ಹದ್ದಿನ ಕಣ್ಣಿರುತ್ತೆ. ಪಕ್ಷಗಳು ಹಾಗೂ ಸ್ಪರ್ಧಿಗಳ ಹಣದ ವಹಿವಾಟನ್ನ ಚುನಾವಣಾ ಆಯೋಗ ಸೂಕ್ಷ್ಮವಾಗಿ ಗಮನಿಸುತ್ತೆ. ಯಾವುದೇ ರೀತಿಯಲ್ಲಿ ಯಾವುದೇ ರೂಪದಲ್ಲೂ ಪಕ್ಷವಾಗ್ಲಿ ವ್ಯಕ್ತಿಯಾಗ್ಲಿ ಆಮಿಷವೊಡ್ಡದಂತೆ ಗಮನ ಹರಿಸಲಾಗುತ್ತೆ. ಆದರೆ ಸಿನಿಮಾಗಳು ಕೂಡ ನೀತಿ ಸಂಹಿತೆ ಅಡಿ ಬರಲಿದ್ದು ಅವುಗಳಿಗೂ ಕೂಡ ಕೋಡ್ ಆಫ್ ಕಂಡಕ್ಟ್ ಬಿಸಿ ತಟ್ಟಲಿದೆ. ನಮ್ಮ ಘಟಾನುಘಟಿ ರಾಜಕಾರಣಿಗಳಿಗೆ ದೇಶದಲ್ಲಿರುವಂತಹ 245 ಲೋಕಸಭಾ ಕ್ಷೇತ್ರಗಳ ಹೆಸರು ಸರಿಯಾಗಿ ಗೊತ್ತಿರೋದಿಲ್ಲ. ಇನ್ನು ಅವುಗಳ ಹೆಸರು ಹೇಳಿ ಅಂದ್ರೆ ಒಂದು ಕ್ಷಣ ತಬ್ಬಿಬ್ಬಾಗಿ ತಡಬಡಿಸ್ತಾರೆ. ಆದರೆ ಶಿವಮೊಗ್ಗ ಜಿಲ್ಲೆಯ ವಿನೋಪ ನಗರದ 7 ವರ್ಷದ ಬಾಲಕ ಇಂದ್ರಜಿತ್ ಕೇವಲ 9 ನಿಮಿಷದಲ್ಲಿ 545 ಕ್ಷೇತ್ರಗಳ ಹೆಸರನ್ನ ತಪ್ಪಿಲ್ಲದೆ ಹೇಳಿ ಮುಗಿಸ್ತಾನೆ. ಆಂಧ್ರ ಪ್ರದೇಶದಿಂದ ಆರಂಭಿಸಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವಂತಹ ಕ್ಷೇತ್ರಗಳವರೆಗೂ ಕೂಡ ಸೇರಿ ಆಂಗ್ಲೋ ಇಂಡಿಯನ್ 2 ಸದಸ್ಯರ ಆಯ್ಕೆಯ ಬಗ್ಗೆ ಕೂಡ ಯಾವುದೇ ತಪ್ಪಿಲ್ಲದಂತೆ ಹೇಳ್ತಾನೆ. ఆంధ్రప్రదేశ్ రాజ్య అరకు, శ్రీకాకుళం, విజయనగరం, విశాఖపట్నం, అనకాపల్లి, కాకినాడ, అమలాపురం, రాజమండ్రి, నర్సాపురం, ఏలూరు, మచిలీపట్నం, విజయవాడ, గోపాల్గంజ్, సివాన్, మహారాజ్గంజ్, సరన్, హాజీపూర్, హోజర్పూర్, సమస్తిపూర్, బేగుసరాయ్, కాగరియా, బాగల్పూర్, బంకా, ముంగర్, చిక్కోడి, ಬೆಳಗಾಂ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ. ನನ್ನ ಮಗನಿಗೆ ಇಡೀ 545 ಲೋಕಸಭಾ ಕ್ಷೇತ್ರ ಹೆಸರನ್ನು ಹೇಳಿಸುವುದರ ಮೂಲಕ ಮತದಾರರ ಜಾಗೃತಿಯ ಮೂಡಿಸಲಿಕ್ಕೆ ಯಾಕೆ ಸಾಧ್ಯವಿಲ್ಲ ಅಂತೇಳಿ ನಾನು ಪಣ ತೊಟ್ಟಾಗ ಅವನ ಇಡೀ 545 ಲೋಕಸಭಾ ಕ್ಷೇತ್ರವನ್ನು ಕಲಿತುಕೊಂಡು ನಿಮ್ಮ ಮುಂದೆ ಈಗ ಯಶಸ್ವಿಯಾಗಿ ಪ್ರದರ್ಶನವನ್ನು ನೀಡಿರುತ್ತಾನೆ. ಅದರಲ್ಲಿ ಯಶಸ್ವಿಯೂ ಕೂಡ ಆಗಿರ್ತಾನೆ. ಒಂದು ಕ್ಷೇತ್ರವನ್ನು ತಪ್ಪದೆ 545 ಲೋಕಸಭಾ ಕ್ಷೇತ್ರವನ್ನು ಹೇಳಿರ್ತಾರೆ. ಪ್ರತಿಯೊಬ್ಬ ಮತದಾರರು ತಮ್ಮ ಸಮೀಪದ ಮತಗಟ್ಟೆಗೆ ಹೋಗಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತೇಳಿ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಮಗನ ಬಗ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಾನು ಅಂತ ಮಗನ ಪಡೆಯೋಕ್ಕೆ ಪುಣ್ಯ ಪಡೆದಿದೆ. ಆದರೂ ಅವನು ನೆನಪಿನ ಶಕ್ತಿಯಿಂದ ಇಷ್ಟು ಹೇಳ್ತಾ ಇದ್ದಾನೆ. ಕಳೆದ ವರ್ಷದೂ ಹೇಳಿದಾನ ಅವನು. ಆದರೆ ತುಂಬ ಖುಷಿ ಆಗ್ತಾ ಇದೆ, ನನಗೆ ಹೆಮ್ಮೆ ಆಗ್ತಾ ಇದೆ. ಅವ್ನು ನೆನಪಿನ ಶಕ್ತಿಯಿಂದನೇ ಕಲ್ತಿದ್ದಾನೆ ಸರ್. ಅವನು ಯಾವುದೇ ಒತ್ತಡ ಏನೂ ಹಾಕಿಲ್ಲ, ಯಾವುದೇ ಅವನಿಗೆ ಭಯ ಹಾಕಿಲ್ಲ. ನಮ್ಮನೆಯವರು ಸಹ ನನಗೆ ಅಷ್ಟೇ ಚೆನ್ನಾಗಿ ಕಲಿಸಿದ್ದಾರೆ ಅವನಿಗೆ. ಇತ್ತೀಚಿನ ದಿನಗಳಲ್ಲಿ ಜನರ ಹಣದಲ್ಲಿ ನಿರ್ಮಾಣ ಮಾಡೋ ಸರ್ಕಾರಿ ಕಟ್ಟಡಗಳ ಕಾಮಗಾರಿ ಅತ್ಯಂತ ಕಳಪೆಯಾಗಿರುತ್ತೆ. ಯಾಕೆ ಅನ್ನೋ ಸತ್ಯ ನ್ಯೂಸ್ 18 ಕನ್ನಡ ಬಯಲು ಮಾಡಿದೆ. ಕಟ್ಟಡ ನಿರ್ಮಾಣಕ್ಕೆ ಬಳಸುವಂತಹ ಸಾಮಗ್ರಿಯ ಗುಣಮಟ್ಟ ಚೆಕ್ ಮಾಡಿ ಕೊಡೋ ಸರ್ಟಿಫಿಕೇಟ್ ಕಾಸು ಕೊಟ್ರೆ ಸಾಕು ಸಿಗುತ್ತೆ.
ಕಳಪೆ ಗುಣಮಟ್ಟದ ಕಟ್ಟಡ ನಿರ್ಮಾಣ ಮಾಡೋದ್ರಿಂದ ಇಂಥ ಭಯಾನಕ ಅನಾಹುತ ಯಾವಾಗ ಬೇಕಾದರೂ ಸಂಭವಿಸಬಹುದು. ಆದರೆ ಇಂಥ ದುರಂತಕ್ಕೆ ನಮ್ಮ ರಾಜ್ಯದ ಇಂಜಿನಿಯರಿಂಗ್ ಕಾಲೇಜಿನಲ್ಲೇ ನಾಂದಿ ಹಾಡಲಾಗುತ್ತಿದೆ. ಅದು ಹೇಗೆ ಗೊತ್ತಾ? ನಕಲಿ ಸರ್ಟಿಫಿಕೇಟ್ ಮೂಲಕ. ಎಸ್, ನೀವು ಯಾವುದೇ ಕಟ್ಟಡ ನಿರ್ಮಾಣ ಮಾಡೋ ಮುನ್ನ ಬಳಸೋ ಜಲ್ಲಿ, ಮರಳು ಮುಂತಾದ ಸಾಮಗ್ರಿಗಳ ಗುಣಮಟ್ಟ ಪರೀಕ್ಷೆ ಮಾಡಿ. ಅದು ಬಳಕೆಗೆ ಯೋಗ್ಯ ಅನ್ನೋ ಸರ್ಟಿಫಿಕೇಟ್ ಅನ್ನ ಗುತ್ತಿಗೆದಾರರು ಪಡಿಬೇಕು. ಇಂಥ ಸರ್ಟಿಫಿಕೇಟ್ ಅನ್ನ ಕೆಲವು ಕಾಲೇಜುಗಳು ಕೊಡಬಹುದಾಗಿದೆ. ಅವುಗಳಲ್ಲಿ ಶಿವಮೊಗ್ಗದ ಜವಾಹರಲಾಲ್ ನೆಹರು ರಾಷ್ಟ್ರೀಯ ಇಂಜಿನಿಯರಿಂಗ್ ಒಂದು. ಆದ್ರೆ ದುರಂತ ನೋಡಿ, ಈ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿಯೊಬ್ಬರು ಕಾಸು ಪಡೆದು ನಕಲಿ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. ಅವರ ಹೆಸರೇ ತಿಮ್ಮೇಗೌಡ. ಇವರೇ ನೋಡಿ ತಿಮ್ಮೇಗೌಡ. ಇವರ ಬಳಿ ಗುತ್ತಿಗೆದಾರರ ವೇಷದಲ್ಲಿ ಹೋಗಿ ಸಾಗರದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ನಿರ್ಮಾಣದ ಗುತ್ತಿಗೆ ಪಡೆದಿದ್ದೀವಿ, ಜಲ್ಲಿ ಮರಳು ಟೆಸ್ಟಿಂಗ್ ಸರ್ಟಿಫಿಕೇಟ್ ಬೇಕು ಅಂದ್ವಿ. ಅವರು ನಮ್ಮಿಂದ ಯಾವುದೇ ಮರಳು ಜಲ್ಲಿ ಸ್ಯಾಂಪಲ್ ಪಡೆಯದೆ ಸರ್ಟಿಫಿಕೇಟ್ ಕೊಡಲು ರೆಡಿಯಾದ್ರು. ಜಲ್ಲಿ ಮರಳು ಎರಡೇ ಸರ್. ಏನ್ ಕಟ್ಟಿದ್ದೀರಾ? ಒಂದು ಸ್ಕೂಲ್ ಬಿಲ್ಡಿಂಗ್ ಸರ್. ಹೌದು ಸರ್. ಅವ್ರದ್ದು ಎಲ್ಲ ಬಿಲ್ ಪಾಸ್ ಆಯ್ತಾ ಸರ್? ಟೆಸ್ಟಿಂಗ್ ಫೀಸ್ 1200 ರೂಪಾಯಿ ಮೇಲೆ ಒಂದಿಷ್ಟು ಹಣ ಕೊಟ್ರೆ ಸಾಕು, ತಿಮ್ಮೇಗೌಡರು ಸರ್ಟಿಫಿಕೇಟ್ ಕೊಡ್ತಾರಂತೆ. ಮೆಟೀರಿಯಲ್ ಏನಾದ್ರು ತರ್ಬೇಕಾ ನಾವು? ಸ್ಯಾಂಪಲ್ ತಗೊಂಡೋಗ್ಬೇಕೇನೋ ಅಂದೆ. ಬೇಡ ಹೋಗು, ಹಂಗೆ ಮಾಡ್ತಾರೆ. ನಾವು ಹಣ ಕೊಟ್ಟಿದ್ದೇ ತಡ ನಮ್ಮ ಕೈಗೆ ಜಲ್ಲಿ ಮರಳು ಸ್ಯಾಂಪಲ್ ಇಲ್ಲದೆ ಸಿಕ್ಕಿಬಿಡ್ತು ಸರ್ಟಿಫಿಕೇಟ್. ಕಾಲೇಜಿನ ಪ್ರಾಂಶುಪಾಲರ ಸಹಿ ಇರೋ ಈ ನಕಲಿ ಸರ್ಟಿಫಿಕೇಟ್ ನೋಡಿ ನಮಗೆ ಅಚ್ಚರಿಯಾಯ್ತು. ಈ ಬಗ್ಗೆ ಆ ಕಾಲೇಜಿನ ಪ್ರಾಂಶುಪಾಲರ ಬಳಿ ಕೇಳಿದಾಗ, ಸ್ಯಾಂಪಲ್ ಪಡೆದು ಮಾತ್ರ ಸರ್ಟಿಫಿಕೇಟ್ ಕೊಡ್ತೀವಿ, ಆದ್ರೆ ಈ ರೀತಿ ಮಾಡೋದು ನಮಗೆ ಗೊತ್ತೇ ಇಲ್ಲ ಅಂದ್ರು. ಮೆಟೀರಿಯಲ್ ತಂದು ಕೊಡ್ತಾರೆ, ಮೆಟೀರಿಯಲ್ ಟೆಸ್ಟ್ ಮಾಡಿ ಅವ್ರು ಕೊಡ್ತೀವಿ. ಮೆಟೀರಿಯಲ್ ಕೊಡ್ತಿರ್ತಾರೆ, ಮೆಟೀರಿಯಲ್ ತಂದು ಕೊಡ್ತಾರಲ್ಲ, ಮೆಟೀರಿಯಲ್ ತಂದು ಕೊಟ್ಟಿದ್ನ ಟೆಸ್ಟ್ ಮಾಡಿ ಕೊಡೋದು ನಮ್ದು ಸ್ಪಾಟಲ್ಲಿ ಇದೆಯಾ ಇಲ್ವಾ ಅದು ಅವರು ಚೆಕ್ ಮಾಡ್ತಾರೆ. ಆತರ ಯಾವುದು ಮಾಡಲ್ಲ, ಆತರ ಯಾವುದು ಆಗಲ್ಲ. ಆತರ ಹೇಳಿಂತ ಗೊತ್ತಿಲ್ಲ, ಚೆಕ್ ಮಾಡ್ತಾರೆ. ಈ ರೀತಿ ಹಣಕ್ಕಾಗಿ ನಕಲಿ ಸರ್ಟಿಫಿಕೇಟ್ ಕೊಟ್ಟು ಜನರ ಜೀವದ ಜೊತೆ ಚೆಲ್ಲಾಟ ಆಡೋ ಇಂಥ ಕಾಲೇಜು ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಅಭ್ಯರ್ಥಿ ಆಯ್ಕೆಯಲ್ಲಿ ರಾಜಕೀಯ ಪಕ್ಷಗಳು ಬಿಸಿ ಹಾಕಿವೆ. ಆದರೆ ಏತ ಮಹದಾಯಿ ನೀರಿಗಾಗಿ ರೈತರು ಮತ್ತೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅಲ್ಲದೆ ಕಳಸಾ ನಾಲೆಗೆ ಅಡ್ಡಲಾಗಿ ಕಟ್ಟಿರುವಂತಹ ತಡೆಗೋಡೆಯನ್ನ ತೆರವುಗೊಳಿಸಬೇಕು, ಇಲ್ಲದಿದ್ರೆ ನಾವೇ ತೆರವುಗೊಳಿಸುತ್ತೇವೆ ಅಂತ ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಹದಾಯಿ ನೀರು ಹಂಚಿಕೆಯಾದ್ರೂ ರೈತರಿಗೆ ಮಾತ್ರ ನೀರು ಸಿಕ್ಕಿಲ್ಲ. ಹೀಗಾಗಿ ಮಹದಾಯಿ ಹೋರಾಟಗಾರರು ನೀರಿಗಾಗಿ ಮತ್ತೆ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಬೆಳಗಾವಿ, ಬಾಗಲಕೋಟೆ ಹಾಗೂ ಧಾರವಾಡದ ರೈತ ಮುಖಂಡರು ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಸಭೆ ಸೇರಿ ಚರ್ಚಿಸಿದ್ರು. ಕಣಕುಂಬಿಗೆ ತೆರಳುತ್ತಿದ್ದಾಗ ರೈತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ನಂತರ ಕಳಸಾ ಬಂಡೂರಿ ನಾಲಾ ಕಾಮಗಾರಿ ಸ್ಥಳಕ್ಕೆ ರೈತರು ಭೇಟಿ ನೀಡಿದ್ರು. ಈ ವೇಳೆಯಲ್ಲಿ ತಡೆಗೋಡೆ ಇರೋ ಸ್ಥಳವನ್ನ ರೈತರು ಪರಿಶೀಲಿಸಿದ್ರು. ಸರ್ಕಾರ ಕಳಸಾ ತಡೆಗೋಡೆಯನ್ನು ತೆರವುಗೊಳಿಸಬೇಕು, ಇಲ್ಲದಿದ್ರೆ ನಾವೇ ತೆರವುಗೊಳಿಸುತ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಸಿದ್ರು. ಇವತ್ತ ತಡೆಗೋಡೆಯನ್ನ ಯಾವ ರೀತಿ ತೆಗಿಲಿಕ್ಕೆ ಸಾಧ್ಯ ಇದೆ, ಅದನ್ನ ಮನುಷ್ಯರಿಂದ ತೆಗಿಬಹುದು, ಮಷಿನರಿಯಿಂದ ತೆಗಿಬೇಕು. ಆ ಕುರಿತು ಇವತ್ತ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆನೂ ಚರ್ಚೆ ಮಾಡಿ ಅದರದೊಂದು ಸಂಪೂರ್ಣವಾದ ಮ್ಯಾಪ್ನು ನಮ್ಮ ಕಡೆ ಇಟ್ಕೊಂಡು ಅಷ್ಟು ಡೀಪ್ನಲ್ಲಿರುವಂತಹ ತಡೆಗೋಡೆಯನ್ನ ತೆರವುಗೊಳಿಸಿದ್ದಾದ್ರೆ ಕೂಡಲಿನ ನಾಳೆ ಮಳೆಗಾಲದಂತ ಸಂದರ್ಭದಲ್ಲಿ ಏನು ಕಳಸಾ ನಾಲೆಯಿಂದ 1.72 TMC ನೀರನ್ನು ಪಡೀಲಿಕ್ಕೆ ನ್ಯಾಯಾಧೀಕರಣ ಆದೇಶ ಕೊಟ್ಟಿದೆ, ಆ ನೀರು ಸರಾಗವಾಗಿ ಪಡೀಲಿಕ್ಕೆ ನಮಗೆ ಸಾಧ್ಯ ಇದೆ. ಇನ್ನು 2018 ಆಗಸ್ಟ್ 14ರಂದು ಮಹದಾಯಿ ನ್ಯಾಯಾಧೀಕರಣ ತೀರ್ಪು ಪ್ರಕಟವಾಗಿದ್ದು, ರಾಜ್ಯಕ್ಕೆ 13.42 TMC ನೀರು ಹಂಚಿಕೆ ಮಾಡಿ ನ್ಯಾಯಾಧೀಕರಣ ತೀರ್ಪು ನೀಡಿದೆ. ಯೋಜನೆ ಜಾರಿಯಲ್ಲಿ ಯಾವುದೇ ಪ್ರಗತಿಯಾಗಿಲ್ಲ ಅಂತ ರೈತರು ಅಸಮಾಧಾನ ಹೊರಹಾಕಿದ್ರು. ಟ್ರಿಬ್ಯುನಲ್ ಅಲ್ಲಿ ನಮ್ಮ ಪರವಾಗಿ ಆದೇಶ ಬಂತು ಅಂತೇಳಿ ಎಲ್ಲೇ ಒಂದ್ ಕಡೆ ನಾವು ಬಹಳ
ಯುದ್ಧ ಗೆದ್ದಾಗ ಖುಷಿ ಪಡ್ತಿಲ್ಲ, ಆ ರೀತಿ ದೊಡ್ಡ ಖುಷಿಯನ್ನು ಪಟ್ಟಿದ್ದೀವಿ. ಇವತ್ತು ಸರ್ಕಾರ ಕೊನೆಗೂ ಕೂಡ ಕಳಸಾದಲ್ಲಿ ಇರುವಂತ ಒಂದು ಗಾಡಿಯನ್ನ ತೆರವುಗೊಳಿಸದೆ ಚುನಾವಣೆ ಹೋಗಿದ್ದು ಬಹಳ ದೊಡ್ಡ ಅಪರಾಧ. ಹಾಗಾಗಿ ಇವತ್ತು ನಾವೇನು ಒಂದು ಇಲ್ಲಿ ಇಂಜಿನಿಯರ್ ಕಡೆಯಿಂದ ಬಂದು ಹೋರಾಟಗಾರ ಬಂದು ವೀಕ್ಷಣೆ ಮಾಡೇವೆ. ಮುಂದಿನ ಬಾರಿ ಬರುವಾಗ ನಾವೇ ಎಲ್ಲ ಆಯುಧಗಳನ್ನು ತಗೊಂಡು ಬಂದು JC ಇಟ ಬಿಚ್ಚಿ ತಗೊಂಡ್ಬಂದು ಮುಂದಿನ ಸಾರಿ ನಾವು ಗಾಡಿಯನ್ನು ಕೆಡವೆ ಇಲ್ಲಿಂದ ಜಯವನ್ನ ಘೋಷಣೆ ಮಾಡ್ಕೊಂತ ಹೋಗ್ತೇವಂತ. ದಶಕಗಳ ಹೋರಾಟದ ಬಳಿಕ ಮಹದಾಯಿ ನ್ಯಾಯಾಧೀಕರಣದಲ್ಲಿ ರಾಜ್ಯದ ಪರ ತೀರ್ಪು ಬಂದಿದೆ. ತೀರ್ಪು ಬಂದು 7 ತಿಂಗಳು ಕಳೆದ್ರೂ ಕಳಸಾ ಬಂಡೂರಿ ನೀರು ಸಿಗೋ ಬಗ್ಗೆ ಯಾವುದೇ ಪ್ರಗತಿ ಕಾಣಿಸ್ತಿಲ್ಲ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತು ಯೋಜನೆ ಜಾರಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಅನ್ನದಾತರು ಆಗ್ರಹಿಸಿದ್ರು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಬೆಂಗಳೂರಿನಲ್ಲಿ ಈ ಬಾರಿ ಲೋಕಸಭೆಯ ಹೀಟ್ ಒಂದ್ ಕಡೆ ಆದ್ರೆ ಬಿಸಿಲ ಝಳ ಮತ್ತೊಂದು ಕಡೆ. ಆದ್ರೆ ಈ ಬಾರಿ ಕುಡಿಯುವ ನೀರಿನ ಸಮಸ್ಯೆ ಆಗಲ್ಲ ಎಂದು ಜಲಮಂಡಳಿ ಅಧ್ಯಕ್ಷರು ಹೇಳ್ತಿದ್ದಾರೆ. ಆದ್ರೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಿದೆ. ಬೇಸಿಗೆ ಬಂದ್ರೆ ಸಾಕು, ನಗರದಲ್ಲಿ ನೀರಿನ ಸಮಸ್ಯೆ ಸಾಮಾನ್ಯ ಜನರನ್ನು ಕಾಡುತ್ತೆ. ಜಲಮಂಡಳಿ ಮಾತ್ರ ಈ ಬೇಸಿಗೆ ಮುಗಿಯೋ ತನಕ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ ಎನ್ನುತ್ತಿದೆ. ಮಾರ್ಚ್, ಏಪ್ರಿಲ್, ಮೇ ಹಾಗೂ ಜೂನ್ ತನಕ ಒಟ್ಟು 6 TMC ನೀರನ್ನು ಮೀಸಲಿಡಲಾಗಿದೆ. ಬೇಸಿಗೆಯಲ್ಲಿ ತುರ್ತಾಗಿ ನೀರು ಪೂರೈಸಲು 68 ವಾಟರ್ ಟ್ಯಾಂಕುಗಳು ಸನ್ನದ್ಧವಾಗಿವೆ. ಪ್ರತಿ ವರ್ಷ ನಾವು 1350 1380 ದಶಲಕ್ಷ ಲೀಟರ್ ನಗರಕ್ಕೆ ಸರಬರಾಜು ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಈಗಾಗಲೇ ನಾವು ಅದನ್ನು ಹೆಚ್ಚಿಸಿ 1410 1420 ದಶಲಕ್ಷ ಲೀಟರ್ ಸಪ್ಲೈ ಮಾಡ್ತಾ ಇದ್ದೇವೆ. ಅದನ್ನು ಲಾಸ್ಟ್ ಇಯರಿಂದ ಕಂಪೇರ್ ಮಾಡಿದರೆ 8-10% ಜಾಸ್ತಿ ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ಜಲಮಂಡಳಿ ಸುಪರ್ಧಿಯ 900-200 ಬೋರ್ವೆಲ್ಗಳು ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ 600 ಬೋರ್ವೆಲ್ಗಳು ಸಂಪೂರ್ಣ ಕೆಟ್ಟು ಹೋಗಿವೆ. ಇನ್ನುಳಿದ 5451 ಸಾರ್ವಜನಿಕ ಬೋರ್ವೆಲ್ಗಳಿದ್ದು, ಅದರಲ್ಲೂ 106 ಬೋರ್ವೆಲ್ಗಳು ನೀರಿಲ್ಲದೆ ಒಣಗಿ ನಿಂತಿವೆ. ಜಲಮಂಡಳಿಯು 1, 2, 3 ಹಾಗೂ 4ನೇ ಹಂತದ 2 ಘಟ್ಟಗಳು ಸೇರಿದಂತೆ ಒಟ್ಟಾರೆ ಪ್ರತಿದಿನ 1420 ದಶಲಕ್ಷ ಕಾವೇರಿ ನೀರು ಪೂರೈಸಲಾಗುತ್ತಿದೆ. ರಾಜಧಾನಿಯಲ್ಲಿ ಖಾಸಗಿ ಮತ್ತು ಸಾರ್ವಜನಿಕರ ವಲಯದ 4 ಲಕ್ಷ ಬೋರ್ವೆಲ್ಗಳಿದ್ದು, ಇವುಗಳಿಂದ ಪ್ರತಿದಿನ 400 ದಶಲಕ್ಷ ಲೀಟರ್ ಲಭ್ಯವಾಗುತ್ತಿದೆ. ಹೀಗಿದ್ರೂ ಬೊಮ್ಮನಹಳ್ಳಿ, ಮಹದೇವಪುರ ಹಾಗೂ ದಾಸರಹಳ್ಳಿ ವಲಯಗಳಲ್ಲಿ ನೀರಿನ ಸಮಸ್ಯೆ ಇದ್ದು, ಟ್ಯಾಂಕರ್ ಮಾಫಿಯಾ ಸಕ್ರಿಯವಾಗಿದೆ. ನಮ್ಮ ಮಹದೇವಪುರ ವಲಯ, ಬೊಮ್ಮನಹಳ್ಳಿ ವಲಯ ಮತ್ತು ನಮ್ಮ ಬ್ಯಾಟರಾಯನಪುರ ವಲಯ, ಈ 3 ವಲಯಗಳಲ್ಲಿ ನಮಗೆ ತಿಳಿದ ಮಟ್ಟಿಗೆ ಅತ್ಯಂತ, ಬೇರೆ ಎಲ್ಲ ಕಡೆನೂ ಇದೆ, ಅತ್ಯಂತ ವ್ಯವಸ್ಥಿತವಾಗಿ ವಾಟರ್ ಟ್ಯಾಂಕರ್ ಮಾಫಿಯಾ ಕೆಲಸ ಮಾಡ್ತಾ ಇರೋದು ಈ 3 ವಲಯದಲ್ಲಿ. ಅಲ್ಲಿ ಸುಮಾರು 700-800 ರೂಪಾಯಿ ತನಕನೂ ಒಂದೊಂದು ಟ್ಯಾಂಕರ್ ಇದೆ. ಇನ್ನು ಬೆಂಗಳೂರು ಸೌತ್ ಕಡೆ ಬಂದರೆ 350-400 ರೂಪಾಯಿ ತನಕನೂ ಒಂದೊಂದು ಟ್ಯಾಂಕರ್ ಓಡ್ತದೆ ಅಂತ ಹೇಳ್ತಾರೆ. ಬೆಂಗಳೂರಿನಲ್ಲಿ ನಗರೀಕರಣದ ದಾಳಿಯಿಂದ ಹಸಿರು ಕಡಿಮೆಯಾಗಿದೆ. ಅಂತರ್ಜಲದ ಮಟ್ಟ 400 ಅಡಿಯಿಂದ 1200 ಅಡಿ ಆಳಕ್ಕೆ ಇಳಿದಿದೆ. ನಾಗರಿಕರು ಮಳೆ ನೀರು ಕೊಯ್ಲು ಮಾಡಿದ್ರೆ ಮಾತ್ರವೇ ನೀರಿನ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಶ್ಯಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕರ್ನಾಟಕದ ಸುಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಯಾರಿಗೆ ಸೇರಿತು? ಇಂಥದ್ದೊಂದು ಪ್ರಶ್ನೆ ಈಗ ಎತ್ತಿದೆ. ದೇವಸ್ಥಾನದ ತಮಗೆ ಸೇರಬೇಕು ಅಂತಿದ್ದಾರೆ ಇಲ್ಲಿನ ಮೂಲವಾಸಿಗಳಾದಂಥ ಮಲೆಕುಡಿಯರು. ಇದಕ್ಕೆ ಸೂಕ್ತ ದಾಖಲೆ, ಸಾಕ್ಷ್ಯಗಳನ್ನು ಕೂಡ ನೀಡುತ್ತಿದ್ದಾರೆ. ಕರ್ನಾಟಕ ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಸಜ್ಜಾಗಿದ್ದಾರೆ. ಕುಕ್ಕೆ ದೇವಸ್ಥಾನದ ಒಡೆತನಕ್ಕಾಗಿ ಹೋರಾಟ. ದೇವಸ್ಥಾನ ತಮ್ಮದೇ ಅಂತಿದ್ದಾರೆ ಮಲೆಕುಡಿಯರು. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ರಾಜ್ಯದ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದು. ಈ ದೇವಸ್ಥಾನದ ಒಡೆತನದ ಬಗ್ಗೆ ಈಗ ಪ್ರಶ್ನೆ ಎದ್ದಿದೆ. ಇಲ್ಲಿನ ಮೂಲ ನಿವಾಸಿಗಳಾದ ಮಲೆಕುಡಿಯರು ದೇವಸ್ಥಾನ ತಮಗೇ ಸೇರಬೇಕು ಅಂತ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದು, ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಕುಕ್ಕೆ ಸುಬ್ರಹ್ಮಣ್ಯ ವ್ಯಾಪ್ತಿಯಲ್ಲಿ ನಾಗದೇವರ ಹುತ್ತ ಹಾಗೂ ಅದಕ್ಕೊಂದು ಗುಡಿಯನ್ನ ನಿರ್ಮಿಸಿ ಪೂಜೆ ಆರಂಭಿಸಿದ್ದು ತಾವೇ ಅಂತಿದ್ದಾರೆ ಮಲೆಕುಡಿಯರು. ಇದಕ್ಕೆ ತಮ್ಮಲ್ಲಿ ದಾಖಲೆಗಳು ಇವೆ ಅಂತಿದ್ದಾರೆ ಇವರು. ಆದ್ರೆ ದೇವಸ್ಥಾನದ ಮೇಲೆ ಸರ್ಕಾರ ಪ್ರಾಬಲ್ಯ ಸ್ಥಾಪಿಸಿದೆ. ಇದಕ್ಕೆ ಕಾರಣ ದೇವಸ್ಥಾನದ ಆದಾಯ ಮೂಲ ಅನ್ನೋದು ಮಲೆಕುಡಿಯರ ವಾದ. 1805ನೇ ಇಸವಿಯ ಒಂದು ಅಡೆಂಗಲ್ ಮತ್ತು RTC ದಾಖಲೆಯಲ್ಲಿ ಮಲೆಕುಡಿ ಜನಾಂಗದವರು ಇದ್ದರು ಅನ್ನುವುದಕ್ಕೆ ಸಾಕ್ಷ್ಯಾಧಾರ ಇದೆ. ಅಲ್ಲಿ 40 ಎಕರೆ ಜಮೀನಿದೆ. ಈ ಜಮೀನಿನಲ್ಲಿ ಸುಮಾರು ಒಂದು ತಲಾಂತರಗಳ ಇಂದ ನೆಲೆ ಎಸಿದಂಥ ಒಂದು
ಮನೆಯ ವಾಸಸ್ಥಾನಗಳು ಮತ್ತು ಕೆರೆ ಬಾವಿ ದೈವಸ್ಥಾನಗಳು ಇಂಥದ್ದೆಲ್ಲ ಅಲ್ಲಿ ಕಂಡುಬರ್ತವೆ. ಈ ಆಧಾರಗಳು ನಮ್ಮನ್ನು ಪ್ರಾಕೃತಿಕವಾಗಿ ಗುರುತಿಸುತ್ತದೆ ಹೊರತು ಯಾವುದೇ ಒಂದು ಲಿಖಿತ ಆಧಾರಗಳು ಅದನ್ನು ನಮ್ಮ ಬಗ್ಗೆ. ಇನ್ನು ಮಲೆಕುಡಿಯರ ಈ ವಾದಕ್ಕೆ ದಾಖಲೆಗಳನ್ನು ಸಂಶೋಧಿಸಿದ್ದಾರೆ ಡಾಕ್ಟರ್ ಹನಿಯೂರು ಚಂದ್ರೇಗೌಡ. ಆಚಾರ ವಿಚಾರಗಳು ಸಂಪ್ರದಾಯಗಳನ್ನು ಮುಂದುವರಿಸಿಕೊಂಡು ಆ ಕ್ಷೇತ್ರದ ಘನತೆ ಮತ್ತು ಗೌರವವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗೋದೇ ಈ ದೇವಸ್ಥಾನವನ್ನು ಅವರ ಮೂಲ ಹಕ್ಕಿನಂತೆ ಅವರಿಗೆ ಆ ಮಲೆಕುಡಿಯರಿಗೆ ವಹಿಸೋದ್ರಿಂದ ಇದು ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಸರ್ಕಾರಕ್ಕೆ ಅತ್ಯಂತ ದೃಢವಾಗಿ ನೇರವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಷ್ಟೇ ದಾಖಲೆ ಸಾಕ್ಷ್ಯಗಳಿದ್ದಾಗ್ಯೂ ಮಲೆಕುಡಿಯರ ವಾದವನ್ನ ಸರ್ಕಾರ ಆಲಿಸುವ ಸಾಧ್ಯತೆ ಇಲ್ಲ. ಆದ್ರೆ ಮಲೆಕುಡಿಯರು ತಮಗೆ ನ್ಯಾಯ ಸಿಗೋವರೆಗೂ ಸುಮ್ಮನಿರೋಲ್ಲ ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ಜೊತೆಗಿನ ಕಾನೂನಾತ್ಮಕ ಸಂಘರ್ಷ ಏನೆಲ್ಲ ಆಯಾಮ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಥಾಮಸ್ ಪುಷ್ಪರಾಜ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ದೇವರು ಬರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ಹಾಗಾಗಿದೆ ರಾಜ್ಯದ ರೈತರ ಪರಿಸ್ಥಿತಿ. ರಾಜ್ಯ ಸರ್ಕಾರ ಈಗಾಗಲೇ ರೈತರ ಸಾಲ ಮನ್ನಾ ಮಾಡಿದೆ. ಅಲ್ಲದೆ ಅನ್ನದಾತರಿಗೆ ಸಾಲ ಮರುಪಾವತಿಗೆ ನೋಟಿಸ್ ನೀಡಬಾರದು ಅಂತ ಬ್ಯಾಂಕ್ಗಳಿಗೆ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ಆದರೂ ಕೂಡ ರೈತರ ಮೇಲೆ ಬ್ಯಾಂಕ್ಗಳ ದಬ್ಬಾಳಿಕೆ ಮಾತ್ರ ನಿಲ್ತಾ ಇಲ್ಲ. ಅನ್ನದಾತನಿಗೆ ಮತ್ತೆ ಬ್ಯಾಂಕ್ ನೋಟಿಸ್, ಸಾಲ ಮರುಪಾವತಿಸುವಂತೆ ರೈತನ ಮೇಲೆ ಕೇಸ್. ಬ್ಯಾಂಕ್ ಕೊಟ್ಟಿರೋ ನೋಟಿಸ್, ರೈತನ ಮೇಲೆ ಬ್ಯಾಂಕ್ ದಾಖಲಿಸಿರೋ ಕೇಸ್ನ ಪ್ರತಿ ಹಿಡಿದು ನಿಂತಿರೋ ಈ ರೈತನ ಹೆಸರು ಭೀಮಪ್ಪ ಕವಲೂರು, ಕೊಪ್ಪಳ ಜಿಲ್ಲೆ ಬೆಟಗೇರಿ ಗ್ರಾಮದ ನಿವಾಸಿ. ರೈತ ಭೀಮಪ್ಪ 2014ರಲ್ಲಿ ಕೊಪ್ಪಳದ ಎಚ್ಡಿಎಫ್ಸಿ ಬ್ಯಾಂಕ್ನಿಂದ 5,60,000 ರೂಪಾಯಿ ಬೆಳೆ ಸಾಲ ಮಾಡಿದ್ರು. ಈಗಾಗಲೇ ಸುಮಾರು 4 ಲಕ್ಷ ರೂಪಾಯಿ ಸಾಲ ಮರುಪಾವತಿ ಮಾಡಿದ್ದಾರೆ. ಸರ್ಕಾರ ಸಾಲ ಮನ್ನಾ ಮಾಡಿದ ಹಿನ್ನೆಲೆಯಲ್ಲಿ ಇನ್ನುಳಿದ ಬಾಕಿಯನ್ನು ಪಾವತಿಸಲಿಲ್ಲ. ಆದರೆ ಈಗ ಎಚ್ಡಿಎಫ್ಸಿ ಬ್ಯಾಂಕ್ ಸಾಲ ಮರುಪಾವತಿಸುವಂತೆ ಬೆಂಗಳೂರಿನಲ್ಲಿ ಕೇಸ್ ದಾಖಲಿಸಿದ್ದು ರೈತ ಭೀಮಪ್ಪ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. HDFC ಒಳಗೆ ಬ್ಯಾಂಕ್ ಎಲ್ಲ ಸರ್ ಸಾಲನ 5,60,000 ಆಲ್ರೆಡಿ ಸರ್ 4 ಲಕ್ಷ ರೂಪಾಯಿ ಲೋನ್ ಕಟ್ಟಿದ್ದೀವಿ ಸರ್ ಅಲ್ಲಿ ಆಲ್ರೆಡಿ. ಆದ್ರೆ ನಮ್ಗೆ ಸಮನ್ಸ್ ಕಳಿಸ್ಯಾರ ಬೆಂಗಳೂರಾಗ ಸರ್. ನಮಗೆ ಬೆಂಗಳೂರಾಗ ಕಳಿಸಿ ಅದಾಗ ಕೇಳಿದ್ವಿ ಸರ್ ನಾವು ಅಲ್ಲಿ ಯಾಕೆ ಕಳಿಸಿವಿ ಅಂತೇಳಿ. ಇಲ್ಲಪ್ಪ ನಾವು ಇಲ್ಲರ ಅವರು ನಮ್ಗೆ ಗೊತ್ತಿಲ್ಲ, ಅದು ಮ್ಯಾನೇಜರ್ ಹೇಳಿದೆ ಸರ್. ಅವ್ರು ಲೀಗಲ್ ಅಡ್ವೈಸರ್ ಕೇಳ್ಬೋದು, ನೀವು ನಮ್ಗೆ ಗೊತ್ತಿಲ್ಲ, ಅದು ಅಲ್ಲಿ ಕಳಿಸ್ಯಾರ, ಅಲ್ಲಿ ಲೋನ್ ಕಟ್ಬೇಕು ಅಷ್ಟೇ, ನೀವು ನಮ್ಗೆ ಗೊತ್ತಿಲ್ಲ ಅಂತಾರೆ ಸರ್ ಅವರು. ಇನ್ನು ಬ್ಯಾಂಕ್ ಮ್ಯಾನೇಜರ್ ಹೇಳೋ ಕಥೆನೇ ಬೇರೆ. ಕೇಸ್ ಹಾಕಿರೋ ವಿಚಾರ ಮಾಧ್ಯಮಗಳ ಮೂಲಕ ಗಮನಕ್ಕೆ ಬಂದಿದೆ. ಕಳೆದ ವರ್ಷ ರೈತ ಉಳಿಸಿಕೊಂಡ ಬಾಕಿ ಪ್ರಕರಣವಾದ್ದರಿಂದ ಬೆಂಗಳೂರಿನಲ್ಲಿ ಕೇಸ್ ಹಾಕಲಾಗಿದೆ. ಸರ್ಕಾರದ ಆದೇಶವನ್ನು ಬ್ಯಾಂಕ್ ಗೌರವಿಸುತ್ತೆ. ರೈತನ ಮೇಲೆ ಹಾಕಿರೋ ಕೇಸ್ ವಾಪಸಾತಿಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತಿದ್ದಾರೆ. ಅಭಿವೃದ್ಧಿ ಸಾಲ ಕಟ್ಟಿದ್ದಿಲ್ಲ, ಅದಕ್ಕೋಸ್ಕರ ಅದು ಕೇಸ್ ಬೆಂಗಳೂರಲ್ಲಿ ಹಾಕಿದ್ರು. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಬೆಂಗಳೂರಲ್ಲಿ ಇದೆ, ನಮ್ದು ಲೀಗಲ್, ನಮ್ಮ ಲೋಕಲ್ ಕೊಪ್ಪಳದಲ್ಲಿ ಅವೈಲಬಿಲಿಟಿ ಇಲ್ಲ. ಈಗ ಹೊಸಪೇಟೆಯಲ್ಲಿ ನಾವು ಮಾಡಿದ್ದೀವಿ. ಈಗ ಸದ್ಯ ಕೇಸ್ ನಾವು ವಿಡ್ರಾ ಮಾಡಿಸ್ತೀವಿ. ಗೌರ್ಮೆಂಟ್ ಏನ್ ಹೇಳುತ್ತೆ ನಾವು ಅದನ್ನೇ ಪಾಲಿಸಬೇಕಂತ ಅನ್ಕೊಂಡಿದ್ದೀವಿ. ಈ 8 ವರ್ಷದಲ್ಲಿ ಈ ರೀತಿ ಎಲ್ಲೂ ನಡೆದಿಲ್ಲ ನಮ್ಮ ಬ್ಯಾಂಕಲ್ಲಿ ಆ ರೀತಿ. ಇದು ಮೊದಲನೇ ಸತಿ ಈ ರೀತಿ ಬಂದಿದೆ. ನಾವು ನಮ್ಗೆ ತಿಳಿದಷ್ಟೇ ನಾವು ಕೇಸ್ ವಿಡ್ರಾ ಮಾಡಿದ್ದೀವಿ. ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದ್ರು, ಅನ್ನದಾತರು ಮಾತ್ರ ಸಾಲ ಮನ್ನಾಕ್ಕಾಗಿ ಬ್ಯಾಂಕ್, ಕೋರ್ಟ್ ಕಚೇರಿಗೆ ಅಲೆದಾಡೋದು ಮಾತ್ರ ತಪ್ಪಿಲ್ಲ. ಬಸವರಾಜ್ ಕರುಗಲ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ದಿನದಿಂದ ದಿನಕ್ಕೆ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಾನೆ ಇವೆ. ಇವುಗಳನ್ನ ತಡೆಯೋಕೆ ಅಂತಲೇ ಇದೀಗ ಹೊಸದೊಂದು ಡಿವೈಸ್ ಅನ್ನ ಕಂಡುಹಿಡಿಯಲಾಗಿದೆ. ಈ ಡಿವೈಸ್ನಿಂದ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆಯಲ್ಲಿ ಖಂಡಿತ ಒಂದಷ್ಟು ಕಡಿಮೆಯಾಗುವಂತಹ ಸಾಧ್ಯತೆ ಅಂತೂ ಇದೆ. ದೆಹಲಿಯಲ್ಲಿ ನಿತ್ಯ 5 ಮಹಿಳೆಯರ ಮೇಲೆ ರೇಪ್, 8 ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ. ಬೆಚ್ಚಿ ಬೀಳಿಸುವಂತಿದೆ ದೆಹಲಿ ಪೊಲೀಸರ ವರದಿ. ರಾಷ್ಟ್ರ ರಾಜಧಾನಿ ನವದೆಹಲಿ ಒಂದರಲ್ಲೇ ಪ್ರತಿನಿತ್ಯ ಬರೋಬ್ಬರಿ 5 ಮಹಿಳೆಯರ ಮೇಲೆ ರೇಪ್ ನಡೆಯುತ್ತೆ, 8 ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ. ಇದು ದೆಹಲಿ ಪೊಲೀಸರೇ ನೀಡಿರುವ ವರದಿ. ಅಚ್ಚರಿ ಅಂದ್ರೆ ಕೇಸ್ ಆಗುವ ರೇಪ್ಗಳನ್ನಷ್ಟೇ ಇಲ್ಲಿ ಪರಿಗಣಿಸಲಾಗಿದ್ದು, ವರ್ಷವೊಂದಕ್ಕೆ 2043 ಅತ್ಯಾಚಾರ, 3175 ಲೈಂಗಿಕ ದೌರ್ಜನ್ಯ ಕೇಸ್ಗಳು ದಾಖಲಾಗಿವೆ. ಇದು ಕೇವಲ ರಾಷ್ಟ್ರ ರಾಜಧಾನಿಯಲ್ಲಿ ಮಾತ್ರ.
ದೇಶದಲ್ಲಿ ಅದೆಷ್ಟೋ ಸಾವಿರ ಅತ್ಯಾಚಾರ ನಡೆಯುತ್ತೆ ಅನ್ನೋದನ್ನ ಲೆಕ್ಕ ಹಾಕಿದ್ರೆ ಶಾಕ್ ಆಗೋದು ಗ್ಯಾರಂಟಿ. ಗುಡ್ ನ್ಯೂಸ್ ಅಂದ್ರೆ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ತಡೆಗೆ ಹೊಸದೊಂದು ಡಿವೈಸ್ ಕಂಡುಹಿಡಿಯಲಾಗಿದೆ. ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಭಾರತೀಯ ವಿಜ್ಞಾನಿ ಮನೀಷಾ ಮೋಹನ್ ಕಂಡುಹಿಡಿದಿರೋ ಈ ಡಿವೈಸ್ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ತಡೆಯಬಹುದು. ಈ ಡಿವೈಸ್ ಅನ್ನು ಮಹಿಳೆಯರು ತಮ್ಮ ಒಳ ಉಡುಪುಗಳಲ್ಲಿ ಅಟ್ಯಾಚ್ ಮಾಡಿಕೊಂಡು ಹೋಗಬೇಕು. ನಿಮ್ಮ ಮೊಬೈಲ್ನಲ್ಲಿ ಆಪ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವಾರಸುದಾರರ ನಂಬರ್ ಲಿಂಕ್ ಮಾಡಿದ್ರೆ ಈ ಡಿವೈಸ್ ಆಕ್ಟಿವ್ ಆಗುತ್ತೆ. ನಂತರ ಯಾರಾದ್ರೂ ನಿಮ್ಮನ್ನ ಫೋರ್ಸ್ಫುಲ್ ಆಗಿ ಮುಟ್ಟಿದ್ರೆ ನೀವು ಕನೆಕ್ಟ್ ಮಾಡಿದ ಎಲ್ಲ ನಂಬರ್ಗಳಿಗೂ ಸಂದೇಶ ರವಾನಿಸುತ್ತೆ. ಐ ಆಮ್ ಅಟ್ ರಿಸ್ಕ್, ಪ್ಲೀಸ್ ಸೇವ್ ಮೀ ಅಂತ ಸಂದೇಶ ಹೋಗುತ್ತೆ. ವಿತ್ ಲೊಕೇಶನ್ ಹೋಗೋದ್ರಿಂದ ಪತ್ತೆಯೂ ಅನುಕೂಲ. ಈ ಡಿವೈಸ್ ಮೂಲಕವಾದ್ರೂ ಅತ್ಯಾಚಾರ ಕೇಸ್ಗಳು ನಿಲ್ಲಲಿ ಅನ್ನೋದು ನಮ್ಮ ಆಶಯ. ವಿದ್ಯಾ, ನ್ಯೂಸ್ 18 ಕನ್ನಡ, ಬೆಂಗಳೂರು.